ಹಾಯ್ ಗಾಯ್ಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಕಾಫಿನ ಇವತ್ತೇನು ಒಣಗಾಕಿದ್ವಿ ಅದನ್ನೆಲ್ಲ ಮತ್ತೆ ಕೂಡಿಸ್ತಾ ಇದ್ದೀವಿ. ಇದು ಬಂದುಬಿಟ್ಟು ಕಾಫಿದ್ದು ರೊಟ್ಟಿನಾಗ ಹೋಗ್ಬಿಟ್ಟಿದೆ. ಇವತ್ತು ಕೂಡಿಸ್ತಿದ್ದೀವ, ಮತ್ತೆ ಇನ್ನೊಂದು 2 ದಿನ ಬಿಟ್ಟು ಮತ್ತೆ ಹಾರಾಕಬೇಕು, ಮತ್ತೆ ಕೂಡಿಸ್ಬೇಕು, ಮತ್ತೆ ಹಾರಾಕಬೇಕು. ಯಪ್ಪ ದೇವ್ರೆ, ಈ ನೋಡೋಕೆ ಇಷ್ಟು ಈಸಿ ಅನ್ನಿಸ್ತಿದೆ, ಆದರೆ ಒಂದು ಕಾಳು ಬಿಡ್ದಂಗೆ ಮಾಡಬೇಕಲ್ಲ, ತುಂಬಾ ಕಷ್ಟ ಆಗುತ್ತೆ ಟು ಬಿ ಫ್ರ್ಯಾಂಕ್. ಇದನ್ನು ಮಾಡೋ ಬರದಲ್ಲಿ 2 ದಿನ ಎದ್ದೋಳಕ್ಕೆ ಆಗಿಲ್ಲ, ಮಟ್ಟಿಗೆ ಬಾಡಿ ಪೇಯ್ನ್ ಬಂದುಬಿಟ್ಟಿತ್ತು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ, ಕಲಿಬೇಕಾಗತ್ತಲ್ಲ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ, ಪ್ರತಿಯೊಂದೂ ಅವನೇ ಮಾಡಿದ್ದಾನೆ. ಬಟ್ ನನ್ನ ಕೈಲಿ ಎಷ್ಟಾಯಿತು ಅಷ್ಟನ್ನು ನಾನು ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಇತ್ತೀಚೆಗೆ ಏನಾಗೋಗಿದೆ ಅಂತಂದರೆ, ಕಾಫಿ ಒಣಗ್ಸೋಕ್ಕೂ ಸುಲಭದ ಮೆಥಡ್ ಬಂದುಬಿಟ್ಟಿದೆ. ನಾವೇನು ಮಾಡ್ತಿದ್ದೀವಿ, ಆ್ಯಕ್ಚುಲಿ ಇದು ಬಂದು ಟ್ರೆಡಿಷ್ನಲ್ ಮೆಥಡು. ಈ ಹೊಸದು ಬಂದು ಹೇಗಂದರೆ ಸೌದೆ ಒಲೆದಾಗಲಿ, ಎಲೆಕ್ಟ್ರಿಕಲಿ ಲೈಕ್ ಡ್ರೈಯರ್ ಬಂದುಬಿಟ್ಟಿದೆ. ಸೊ ಈ ದೊಡ್ಡದು ತುಂಬ 100-150 ಎಕರೆ ಇಟ್ಕೊಂಡವರೆಲ್ಲ ಮೇ ಬಿ ಹಾಗೆ ಮಾಡ್ತಾರೆ ಅನ್ಕೋತಾರೆ. ನಮ್ಮ ಥರ ಚಿಕ್ಕ ಪುಟ್ಟ ಎಸ್ಟೇಟ್ ಇರೋರೆಲ್ಲರೂ ಕೈಯಲ್ಲಿ ಮಾಡ್ಕೊಂಡು ಇದೇ ಟ್ರೆಡಿಷ್ನಲ್ ವೇನ ಹಾಗೆಯೇ ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಕಡೆ ದೊಡ್ಡ ಎಸ್ಟೇಟ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ಹಣ್ಣಾಗಿರೋ ಕಾಫಿನ ಪಲ್ಪಿಂಗ್ ಮೆಷಿನ್ಗೆ ಹಾಕಿ ಪಲ್ಪ್ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಕೊಟ್ಬಿಡ್ತಾರೆ. ಆ್ಯಕ್ಚುಲಿ ಅದನ್ನ ಪಾಶ್ಮೆಂಟ್ ಅಂತ ಕರೀತಾರೆ. ಆ ಕಾಫಿಗೆ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತಂತೆ. ಅಂತೂ ಸಿಟಿ ಹುಡುಗಿನ ಕರ್ಕೊಂಬಿಟ್ಟು ಇನ್ಫೋಸಿಸ್ ಬಿಟ್ಬಿಟ್ಬಿಟ್ಟು ಕಾಫಿ ಕೆಲಸ ಮಾಡ್ತಾಳೆ. ನೆಮ್ಮದಿ ಇದೆಯಲ್ಲ ಜೀವನದಲ್ಲಿ, ಇಲ್ವಾ? ತುಂಬ ನೆಮ್ಮದಿ. ಹೇಳೆ, ಮತ್ತೆ IT ಕೆಲಸ ಓದ್ಬಿಡ್ತಾನೆ ಕೆಲಸ ತೆಗೀತು. ಫಸ್ಟ್ ಗೊತ್ತಿತ್ತಾ ಹಂಗೆ? ಕೆಲಸ ಕೊಡಿಸ್ತೀವಿ. ಇದೊಂದು ಸೀಸನ್ ಬನ್ನಿ, ನಿಮಗೆ ಎಕ್ಸ್ಪೀರಿಯೆನ್ಸ್ ಬೇಕು. ಯಾರಾದರೂ ಕಾಫಿ ಕುಯ್ಯೋದಂಗೆ, ಕಾಫಿ ಕೆಲಸ, ಎಷ್ಟೇ ಟೂರ್ ಕೊಡ್ತೀವಲ್ಲ, ಒಂದಿನ ಟೀ ಕಾಫಿ ಊಟ ಕೊಡ್ತೀವಿ ನಾವು. ಒಂದೆರಡು ಕಾಫಿ ಕುಯ್ದುಬಿಟ್ಟು ದೇಸಿ ಹಸುದು ಟೀ ಕೊಡ್ತೀವಿ ಅಲ್ಲ, ಅದೇ ನಾಟಿ ಹಸುದು ಟೀ ಎಲ್ಲ ಏನು ನಾವು ಕುಡಿಸ್ತಿದ್ದೀನಲ್ಲ. ಇದ್ಯಾರು ಎಳಿತಾರೆ? ಎಳಿಬೋದಾ? ಹಿಂಗೆ ಜೂಮ್ ಇನ್ ಮಾಡ್ತಾರೆ ಕಣೆ. ಏನು ಖುಷಿಲಿ ಹೇಳ್ದೆ ಇನ್ಫೋಸಿಸ್ ಬಿಟ್ಬಿಟ್ಟು ಕಾಫಿ ಕೆಲ್ಸಕ್ಕೆ ಹಾಕ್ಬಿಟ್ಟಿದ್ದೀನಿ ಅಂತ. ಹೆಂಗೋ ಒಂದು ಗುಡ್ಡೆ ಮುಗೀತಲ್ಲ, ಹೋಗೋಣ ಬಾಗೋರು ಅಂತಂದರೆ ಇನ್ನೂ ಒಂದಿದೆ ಅಂತ ಕೆಲಸ ಮಾಡಿಸ್ತಿದ್ದಾನೆ. ಇದನ್ನು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್, ಡೈಲಿ ರೂಟೀನ್ ಆಫ್ ಕಾಫಿ. ಹೀಗೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.